ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರೀಯ ಪರಿವಾರವನ್ನ ಸ್ಮೃತಿ ಮಾಡಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಈ ದಿನ ಮುರಳಿಯಲ್ಲಿ ಸ್ವಯಂ ಪರಂಪಿತ ಶಿವತಂದೆ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಶ್ನೋತ್ತರ, ವರದಾನ, ಸ್ಲೋಗನ್ ಎಲ್ಲವೂ ಕೂಡ ಒಂದೇ ತೆರನಾಗಿರುವುದರಿಂದ ಈ ವಿಷಯದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಪ್ರಶ್ನೋತ್ತರದಲ್ಲಿ ಕೇಳುತ್ತಾರೆ, ಎಲ್ಲದಕ್ಕಿಂತ ಅತಿ ದೊಡ್ಡ ವಿಘ್ನ ಯಾವುದು? ಯಾವುದು ಅಂದರೆ ದೇಹಾಭಿಮಾನ ಅಂತ ಹೇಳ್ತಾರೆ. ದೇಹಾಭಿಮಾನದ ತ್ಯಾಗದಿಂದ ನೀವು ಸಿದ್ಧಿ ಸ್ವರೂಪರಾಗಬಹುದು ಅಂತ ವರದಾನ ಕೊಡ್ತಾರೆ. ಇನ್ನು ಸ್ಲೋಗನ್ ಅಲ್ಲಿ ಹೇಳ್ತಾರೆ, ಕ್ರೋಧ ಮುಕ್ತ ಆಗಬೇಕು ಅಂತಂದ್ರೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥಿಗಳಾಗಬೇಕು. ಕ್ರೋಧಕ್ಕೆ ಕಾರಣ ಏನು? ಸ್ವಾರ್ಥ. ಮತ್ತೆ ದೊಡ್ಡ ವಿಘ್ನ ಯಾವುದು? ದೇಹಾಭಿಮಾನ. ಈ ದೇಹಾಭಿಮಾನ ಮತ್ತು ಸ್ವಾರ್ಥ ಒಂದು ನಾಣ್ಯದ ಎರಡು ಮುಖಗಳು. ಎಲ್ಲಿ ದೇಹ ಅಭಿಮಾನ ಇದೆಯೋ ಅಲ್ಲಿ ಸ್ವಾರ್ಥ ಕಂಪಲ್ಸರಿ ಇದ್ದೇ ಇರುತ್ತೆ. ಎಲ್ಲಿ ಸ್ವಾರ್ಥ ಇದೆಯೋ ಅಲ್ಲಿ ದೇಹಾಭಿಮಾನವು ಇದ್ದೇ ಇರುತ್ತೆ. ಇದು ಒಂದನ್ನ ಬಿಟ್ಟು ಒಂದು ಅಗಲೋದೇ ಇಲ್ಲ. ಯಾರಲ್ಲಿ ಸ್ವಾರ್ಥ ಇದೆ ಅಂದ್ರೆ ತಿಳ್ಕೊಳ್ಬೋದು ಇವರು ದೇಹಾಭಿಮಾನಿಗಳು. ಯಾರಲ್ಲಿ ದೇಹಾಭಿಮಾನ ಇದೆಯೋ ತಿಳ್ಕೊಳ್ಬೋದು ಇವರು ಸ್ವಾರ್ಥಿಗಳು ಅಂತ ಅಷ್ಟೇ. ಆದರೆ ನಮ್ಮ ಇಡೀ ಪುರುಷಾರ್ಥದಲ್ಲಿ ಅತಿ ದೊಡ್ಡ ವಿಘ್ನ ಅಂದ್ರೇ ದೇಹಾಭಿಮಾನ. ಇನ್ನೊಂದು ಮುಖ ಏನು? ಸ್ವಾರ್ಥ. ಇವೆರಡೇ ಅತಿ ದೊಡ್ಡ ವಿಘ್ನಗಳು, ಪರೀಕ್ಷೆಗಳು. ನಮಗೆ ಎಲ್ಲವನ್ನ ಬಿಟ್ಟರೂ ಕೂಡ ಈ ಸ್ವಾರ್ಥವನ್ನ ಬಿಡೋದು ಕಷ್ಟ ಆಗಿಬಿಡುತ್ತೆ. ಪ್ರಪಂಚ ಎಲ್ಲ ಬಿಡಬಹುದು, ಆದರೆ ನನ್ನ ಬುಡಕ್ಕೆ ಬಂದಾಗ ನಾನು ಸ್ವಾರ್ಥಿ ಆಗಿಬಿಡ್ತೇನೆ. ದೂರ ಇರೋ ತನಕ ನನಗದು ಬೇಡ, ನನಗಿದು ಬೇಡ. ಆದರೆ ಸಮಸ್ಯೆ, ವಿಘ್ನ ನನ್ನ ಹತ್ತಿರಕ್ಕೆ ಬಂದಾಗ ನಾನು ಸ್ವಾರ್ಥಿ ಆಗಿಬಿಡ್ತೇನೆ. ಇದು ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂಶದಲ್ಲೂ ಕೂಡ ಉಳ್ಕೊಂಡು ಬಿಡುತ್ತೆ. ಸಂಪೂರ್ಣವಾಗಿ ನಾವು ದೇಹಾಭಿಮಾನವನ್ನ ಬಿಟ್ಟು ಬಿಟ್ಟಿದ್ದೇವೆ, ಸಂಪೂರ್ಣವಾಗಿ ಸ್ವಾರ್ಥವನ್ನ ಬಿಟ್ಟು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಖಂಡಿತ ಇಲ್ಲ. ಇದರಲ್ಲೂ ಮೂರು ಹಂತ ಏನು ಅಂದ್ರೆ ತಮೋ ಪ್ರಧಾನ, ರಜೋ, ಸಥೋ. ಮೂರು ಹಂತದ ದೇಹಾಭಿಮಾನ, ಮೂರ್ತ ಹಂತದ ಸ್ವಾರ್ಥಗಳಿರುತ್ತೆ. ನಾವೇನ್ ಬಿಟ್ಟಿರಬಹುದು? ಜ್ಞಾನಕ್ಕೆ ಬಂದಿದ್ದೀವಿ, ಮುರಳಿ ಕೇಳ್ತಾ ಇದ್ದೀವಿ, ಪ್ರತಿನಿತ್ಯ ಈ ಪುರುಷಾರ್ಥದ ಮಾರ್ಗದಲ್ಲಿದ್ದೀವಿ ಅಂತಂದ್ರೆ ನಾವು ಸ್ಥೂಲವಾಗಿರ್ತಕ್ಕಂಥ ಅಭಿಮಾನವನ್ನ ಬಿಟ್ಟಿರಬಹುದು, ಸ್ಥೂಲವಾಗಿರ್ತಕ್ಕಂತಹ ಸ್ವಾರ್ಥವನ್ನ ಬಿಟ್ಟಿರಬಹುದು. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ
ಹೊರಗೆ ಇರುವಂತ ಪದಾರ್ಥ, ವ್ಯಕ್ತಿಗಳ ಇಚ್ಛೆಯನ್ನ ಬಿಟ್ಟಿರಬಹುದು ನಾನು. ಅಷ್ಟ ಮಾತ್ರಕ್ಕೆ ನನಗೆ ದೇಹಾಭಿಮಾನ ಇಲ್ಲ, ನನಗೆ ಸ್ವಾರ್ಥ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನ ಸೂಕ್ಷ್ಮವಾಗಿನೂ ಕೂಡ ಒಳಗಡೆ ಮೈಪನ್, ಮೇರೆಕೋ ಇದು ಉಳಿದಿರುತ್ತೆ. ಇವೆರಡು ಎಷ್ಟರ ಮಟ್ಟಿಗೆ ಅಂತಂದ್ರೆ ಲಾಸ್ಟ್ ಅಲ್ಲಿ ಯಾವ ಸ್ವರೂಪವನ್ನ ಪಡೆದುಕೊಂಡು ಬಿಡುತ್ತೆ ಅಂದ್ರೆ ಸ್ವಾಭಿಮಾನ ಅಂತ ಬಂದುಬಿಡುತ್ತೆ. ಸ್ವಾರ್ಥ ಅಥವಾ ದೇಹಾಭಿಮಾನ. ಸ್ವಾರ್ಥ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ಆತ್ಮರಕ್ಷಣೆಗೆ ಅಂತ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಲ್ಲ ರೀ, ನಾನು ಅಹಂಕಾರಿ ಅಲ್ಲ, ನನಗೊಂದು ಸ್ವಾಭಿಮಾನ ಬೇಡವಾ? ದೇಹಾಭಿಮಾನದ ಸೂಕ್ಷ್ಮ ರೂಪ ಏನು? ಅವಾಗ ದೇಹಾಭಿಮಾನ ತರ ಇರೋದಿಲ್ಲ. ಸ್ವಾಭಿಮಾನವಾಗಿ ವೇಷವನ್ನ ಧರಿಸಿ ನಮಗೆ ಮೋಸ ಮಾಡಲಿಕ್ಕೆ ತಯಾರಾಗುತ್ತೆ. ನಾನೇನು ಅಹಂಕಾರಿ ಅಲ್ರಿ, ನನಗೇನು ದೇಹಾಭಿಮಾನ ಇಲ್ಲ, ಆದ್ರೆ ಒಂದು ಸ್ವಾಭಿಮಾನ ಇರಬೇಕಲ್ಲ ಮನುಷ್ಯ ಅಂದ ಮೇಲೆ ಅಂತ ಈ ಒಂದು ಅಭಿಮಾನ ಅನ್ನೋದು ತನಗೆ ತಾನು ಹಂಗೆ ಸಮರ್ಥನೆ ಮಾಡಿಕೊಳ್ತಾ ಹೋಗುತ್ತೆ. ನಮಗನ್ಸುತ್ತೆ, ಅಯ್ಯೋ ಇದು ಹೇಳೋದು ಕರೆಕ್ಟ್ ಅಲ್ವಾ, ನಾವೇನು ಅಹಂಕಾರಿಗಳಲ್ಲ, ನಾವೇನು ಅಭಿಮಾನಿಗಳಲ್ಲ, ನಮಗೇನು ದೇಹದ ಮೇಲೆ ವ್ಯಾಮೋಹ ಇಲ್ಲ, ಹಾಗಂತ ಸ್ವಾಭಿಮಾನ ಇರಬಾರ್ದೇನು? ಸ್ವಾಭಿಮಾನದ ಸೂಕ್ಷ್ಮ ವೇಷವನ್ನ ಧರಿಸಿ ನಮಗೆ ಮೋಸ ಮಾಡುತ್ತೆ ದೇಹಾಭಿಮಾನ. ಸ್ವಾರ್ಥ ಹೆಂಗೆ ಬರುತ್ತೆ? ಏನಿಲ್ರಿ, ನಾನು ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದೀನಿ, ನನಗೆ ಯಾವುದ್ರ ಮೇಲೆ ಮೋಹ ಇಲ್ಲ, ಯಾವುದ್ರ ಮೇಲೆ ಇಚ್ಛೆ ಇಲ್ಲ, ನನಗಂತಲ್ಲ, ಅಟ್ಲೀಸ್ಟ್ ನನ್ನ ಆತ್ಮರಕ್ಷಣೆಗೆ ನಾನು ಇಷ್ಟು ಮಾಡ್ಕೊಳ್ಬೇಕಲ್ಲ. ಇದು ನನ್ನ ಆತ್ಮರಕ್ಷಣೆಗೆ ಮಾಡಿರೋದು, ನನಗೇನು ಸ್ವಾರ್ಥ ಇಲ್ಲ. ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳುತ್ತೆ. ವಕೀಲನಂತೆ ವಾದ ಮಾಡುತ್ತೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳು. ನನ್ನ ಆತ್ಮ ಇನ್ನೊಂದು ಕಡೆ ಮಾಯೆ. ಯಾಕ ಆ ರೀತಿ ದೇಹಾಭಿಮಾನ ಮತ್ತು ಸ್ವಾರ್ಥಗಳು ವಕೀಲನ ವೇಷ ಧರಿಸಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂದ್ರೆ, ಬಾಬರವ್ರು ಮೊನ್ನೆ ಒಂದು ಮುರಳಿಯಲ್ಲಿ ಹೇಳಿದ್ರು, ಅದರ ಬ್ಯಾಕ್ ಬೋನ್ ಮಾಯೆ ಆಗಿರುತ್ತೆ. ಮನಸ್ಸಿನ ಹಿಂದೆ ಸಂಸ್ಕಾರದಿಂದ ಮಾಯೆ ನಿಂತು ಆ ರೀತಿ ಕೆಲಸ ಮಾಡಿಸುತ್ತೆ. ನನ್ನ ಆತ್ಮನಿಗೆ ಗೊತ್ತಿದೆ ಆತ್ಮಾಭಿಮಾನ ಯಾವುದು, ದೇಹಾಭಿಮಾನ ಯಾವುದು, ಸ್ವಾರ್ಥ ಯಾವುದು, ನಿಸ್ವಾರ್ಥ ಯಾವುದು ನನಗೆ ಸ್ಪಷ್ಟವಾಗಿ ಗೊತ್ತಿದ್ರು ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ವಕೀಲನಂತೆ ಬಹಳ ಯುಕ್ತಿಗಳನ್ನು ಉಪಯೋಗಿಸಿ ಸಂಶೋಧನೆಯನ್ನ ಮಾಡಿ ವಾದ ಮಾಡುತ್ತೆ ಮನಸ್ಸು. ಅದಕ್ಕೆ ಬಾಬರವ್ರು ಹೇಳ್ತಾರೆ, ಯಾಕೆ ಅಂದ್ರೆ ಮಕ್ಕಳೇ, ಅದರ ಬ್ಯಾಕ್ ಬೋನ್ ಮಾಯೆ. ಮಾಯೆಯನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ವಕೀಲನ ವೇಷವೂ ಹಾಕುತ್ತೆ ಮನಸ್ಸು ಮತ್ತು ಸಂಸ್ಕಾರ, ಮನಸ್ಸು ಮತ್ತು ಬುದ್ಧಿಗಳು. ನಾವು ಹೊರಗಿನ ತನಕನೂ ಕೂಡ ತ್ಯಾಗ ಮಾಡಿಬಿಡಬಹುದು. ಆದ್ರೆ ಯಾವಾಗ ನನ್ನ ತನಕ ಬರುತ್ತೋ ಆವಾಗ ನಾನು ಸಡನ್ ಆಗಿ ಚೇಂಜ್ ಆಗಿ ಬಿಡ್ತೀವಿ. ಅದಕ್ಕೆ ನಾವು ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥಿಗಳಾಗಬೇಕಾಗಿದೆ. ಆಗ ಕ್ರೋಧ ಮುಕ್ತ ಆಗ್ತೀವಿ. ಎಲ್ಲಿಯ ತನಕ ಸೂಕ್ಷ್ಮವಾಗಿ ದೇಹಾಭಿಮಾನ ಇರುತ್ತೋ ಅಲ್ಲಿಯ ತನಕ ಸ್ವಾರ್ಥ, ಎಲ್ಲಿಯ ತನಕ ಸ್ವಾರ್ಥ ಇರುತ್ತೋ ಅಲ್ಲಿಯ ತನಕ ದ್ವೇಷ, ಅಸೂಯೆ, ಎಲ್ಲಿಯ ತನಕ ದ್ವೇಷ ಅಸೂಯೆಗಳಿರುತ್ತೋ ಅಲ್ಲಿಯ ತನಕ ಕೋಪ, ತಾಪ, ಕ್ರೋಧಗಳು ಇರುತ್ತೆ. ಎಲ್ಲಿಯ ತನಕ ಕ್ರೋಧ ಇರುತ್ತೋ ಅಲ್ಲಿಯ ತನಕ ಶಾಂತಿ ಅನ್ನೋದು ಇರೋದಿಲ್ಲ. ಶಾಂತಿಯಲ್ಲಿ ಇರ್ತೇವೆ, ದುಃಖದಲ್ಲೇ ಇರುತ್ತೀವಿ. ಇದು ಒಂದಕ್ಕೊಂದು ಚೈನ್ ಲಿಂಕ್ ತರ, ಸರಪಳಿ ತರ. ಇದು
ದೇಹಾಭಿಮಾನ ಇದ್ದಲ್ಲಿ ಸ್ವಾರ್ಥ ಇರುತ್ತೆ, ಸ್ವಾರ್ಥ ಇದ್ದಲ್ಲಿ ದ್ವೇಷ ಅಸೂಯೆಗಳಿರುತ್ತೆ, ದ್ವೇಷ ಅಸೂಯೆಗಳಿದ್ದಲ್ಲಿ ಕೋಪ ತಾಪಗಳಿರುತ್ತೆ, ಕೋಪ ತಾಪಗಳಿದ್ದಲ್ಲಿ ದುಃಖ ಅಶಾಂತಿ ಇರುತ್ತೆ. ಈಗ ನಾನು ಶಾಂತಿಯಲ್ಲಿ ಬರಬೇಕು ಅಂದ್ರೆ, ನನಗೆ ಕೋಪ ತಾಪ ಇರಬಾರದು ಅಂದ್ರೆ ನಾನು ದ್ವೇಷ ಮಾಡಬಾರದು. ದ್ವೇಷ ಮುಕ್ತನಾಗಬೇಕು ಅಂದ್ರೆ ನಿಸ್ವಾರ್ಥಿ ಆಗಬೇಕು. ನಿಸ್ವಾರ್ಥಿ ಆಗಬೇಕು ಅಂದ್ರೆ ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನದಲ್ಲಿ ಬರಬೇಕು. ಅರೆ, ಇದು ಪ್ರಕೃತಿಯಲ್ಲಿ ನಾವು ಬದುಕಬೇಕಂದ್ರೆ ಒಂದಷ್ಟಾದ್ರೂ ಅಭಿಮಾನ ಇಟ್ಕೊಳ್ಬೇಕಾಗತ್ತೆ. ನಾವು ಒಂದಷ್ಟು ಸ್ವಾರ್ಥ ಇರಲೇಬೇಕಾಗತ್ತೆ ಬದುಕಲಿಕ್ಕೆ. ಹಾವು ಕಚ್ಚದಿದ್ರೂ ಪರವಾಗಿಲ್ಲ, ಒಂದಷ್ಟು ಬುಸ್ಕುಟ್ಬೇಕಾಗತ್ತೆ. ನಾವು ನಿಸ್ವಾರ್ಥಿಗಳಂತ ಗೊತ್ತಾದ್ರೆ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತಾರೆ, ನಮ್ಮನ್ನ ಕೊಳ್ಳೆ ಹೊಡೆದು ಬಿಡ್ತಾರೆ, ನಮಗೆ ಮೋಸ ಮಾಡಿಬಿಡುತ್ತಾರೆ, ನಮ್ಮನ್ನ ಕಡೆಗಣಿಸಿ ಬಿಡುತ್ತಾರೆ ಎನ್ನುವಂತ ರೂಪದ ನಾನಾ ವಿಧದ ಆಟಗಳನ್ನ ವೇಷಗಳನ್ನ ಧರಿಸುತ್ತೆ ಮನಸ್ಸು ಬುದ್ಧಿಗಳು. ನಮ್ಮನ್ನ ಕನ್ವಿನ್ಸ್ ಮಾಡಲಿಕ್ಕೆ, ನಮ್ಮನ್ನ ಸೂಕ್ಷ್ಮವಾಗಿ ಮತ್ತೆ ದೇಹಾಭಿಮಾನದಲ್ಲಿ ತರಿಸ್ಲಿಕ್ಕೆ, ಸ್ವಾರ್ಥದಲ್ಲಿ ತರಿಸ್ಲಿಕ್ಕೆ ಯಾಕೆ ಹಿಂಗ್ ಮಾಡತ್ತೆ ಅಂದ್ರೆ, ನೋಡಿ, ನೀವು ಯಾರ ಜೊತೆ ಬಹಳ ಕಾಲ ಸ್ನೇಹವನ್ನು ಇಟ್ಕೊಂಡಿದ್ದೀರಿ, ಸಂಬಂಧವನ್ನು ಇಟ್ಕೊಂಡಿದ್ದೀರಿ, ವ್ಯವಹಾರವನ್ನು ಇಟ್ಟುಕೊಂಡಿದ್ದೀರಿ, ಎಲ್ಲಿಯ ತನಕ ಅವ್ರ ಜೊತೆ ಸ್ನೇಹ ಸಂಬಂಧ ವ್ಯವಹಾರ ಇರುತ್ತೋ ಅಲ್ಲಿಯ ತನಕ ನಿಮ್ಮಗಳ ಜೊತೆ ಚೆನ್ನಾಗಿನೇ ಇರ್ತಾರೆ ಅವರು. ಯಾವಾಗ ಇದ್ದಕ್ಕಿದ್ದಂತೆ ಅವರಿಂದ ನೀವು ದೂರ ಆಗಬೇಕು ಅನ್ಕೊಂಡಿರಿ, ಅಗಲಬೇಕು ಅನ್ಕೊಂಡಿರಿ ಅಂದ್ರೆ, ಅವರು ಸಂಬಂಧಿಕರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ವ್ಯವಹಾರಿಕರೇ ಆಗ್ಲಿ, ನೀವು ಯಾವಾಗ ಅವರಿಂದ ದೂರ ಆಗ್ತೀರಿ ಅಲ್ಲಿ ದ್ವೇಷದ ಬೀಜವನ್ನ ಬಿತ್ತಿ ಬಿಡುತ್ತಾರೆ. ದ್ವೇಷದ ಬೀಜನೇ ಅಲ್ಲಿ ಮೊಳಕೆ ಒಡೆದು ಬಿಡುತ್ತೆ. ಅತಿಯಾಗಿ ಪ್ರೀತಿ ಮಾಡಿದವರು, ಅತಿಯಾಗಿ ಬಹಳ ವರ್ಷಗಳ ಕಾಲ ಸಂಬಂಧದಲ್ಲಿ ಇದ್ದವರು, ಸಂಪರ್ಕದಲ್ಲಿದ್ದವರು, ವ್ಯವಹಾರದಲ್ಲಿದ್ದವರು, ಅತಿ ಪ್ರೀತಿ ಮಾಡ್ತೀನಿ, ನಿನಗೆ ನಾನು ನನಗೆ ನೀನು ಅನ್ನುವಂತ ಇದ್ದವರು ಯಾವಾಗ ಅವರಿಂದ ದೂರ ಆಗ್ತೀರಿ ಅಂತ ಗೊತ್ತಾಯಿತು, ಅವರ ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತೀನಿ ಅಂತ ಗೊತ್ತಾಯಿತು, ಅವರಿಗೆ ಮೊದಲ ಶತ್ರು ನೀನೇ. ಇದು ಸಹಜ. ಹೇಗೋ ಹಾಗೆ ಜನ್ಮ ಜನ್ಮಾಂತರಗಳಿಂದ ಮನಸ್ಸು ಬುದ್ಧಿಗಳೆಲ್ಲ, ಸಂಸ್ಕಾರವೆಲ್ಲ ಈ ಮಾಯೆಯ ಜೊತೆ ಇದ್ದು, ಮಾಯೆಯ ಸಂಬಂಧದಲ್ಲಿ ಬಂದು, ಮಾಯೆಯ ವ್ಯವಹಾರವನ್ನೇ ಮಾಡ್ತಾ, ಮಾಯೆಯ ಜೊತೆಗೆ ಅವಿನಾಭಾವ ವ್ಯವಹಾರ ಸಂಬಂಧವನ್ನು ಹೊಂದಿರುವಂಥ, ಪ್ರೀತಿಯನ್ನು ಹೊಂದಿರುವಂಥ ಮನಸ್ಸು ಬುದ್ಧಿ ಸಂಸ್ಕಾರಗಳು ಇದ್ದಕ್ಕಿದ್ದಂತೆ ಮಾಯೆಯ ಪಕ್ಷವನ್ನ ಬಿಟ್ಟು ಪರಮಾತ್ಮನ ಪಕ್ಷಕ್ಕೆ ಬಂದ್ರೆ, ತಮೋ ಪ್ರಧಾನ ವಿಕಾರಿ ಪಕ್ಷದಿಂದ ಸತೋ ಪ್ರಧಾನ ಸಾತ್ವಿಕದ ಕಡೆಗೆ ಬಂದ್ರೆ, ದೇಹ ಅಭಿಮಾನವನ್ನ ಬಿಟ್ಟು ಆತ್ಮ ಅಭಿಮಾನ ಕಡೆಗೆ ಬರ್ತೀನಿ ಅಂದ್ರೆ, ಪ್ರಪಂಚವನ್ನ ಬಿಟ್ಟು ಪರಮಾರ್ಥದ ಕಡೆಗೆ ಬರ್ತೀನಿ ಅಂದ್ರೆ, ಮೊಟ್ಟ ಮೊದಲ ಶತ್ರು ನಾನು ಯಾರಿಗೆ? ಮಾಯೆಗೆ. ಇಲ್ಲಿಯ ತನಕ ಅದಕ್ಕೆ ದಾಸರಾಗಿದ್ವಿ, ಅದು ಹೇಳ್ದಂಗೆ ಕೇಳಿವಿ, ಅದು ಏನು ಮಾಡಿದ್ರು ಮಾಡಿಸ್ಕೊಂಡಿವಿ, ಅದು ಏನು ಹೇಳಿದ್ರು ಚಾಚು ತಪ್ಪದೆ ಮಾಡ್ಕೋತ ಬಂದೀವಿ. ಮನಸ್ಸು ಬುದ್ಧಿ ಸಂಸ್ಕಾರ ಇಂದ್ರಿಯಗಳನ್ನೆಲ್ಲ ಅದರ ವಶಕ್ಕೆ ಕೊಟ್ಟಿದ್ವಿ. ನಮ್ಮ ರಾಜ್ಯ ಭಾರವನ್ನೆಲ್ಲ ಅದೇ ಮಾಡಿಕೊಂಡು ಕೂತಿತ್ತು. ಇವಾಗ ವಾಪಸ್ ನನ್ನ ರಾಜ್ಯವನ್ನು ನಾನು ವಶಪಡಿಸಿಕೊಳ್ತೀನಿ ಅಥವಾ ನನ್ನ ರಾಜ್ಯವನ್ನು ಬಿಟ್ಟು ಕೊಡು ಅಂತ ಕೇಳಿದ್ರೆ, ನಾನು ಇದರ ಬೇರೆ ವಿರುದ್ಧ ಪಕ್ಷದಲ್ಲಿ ಸೇರಿಗಂದಾಗ ನಾನೇ ಮೊದಲ ಶತ್ರು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಸ್ಟೋರಿ ಮತ್ತೆ ಅದು ಕ್ರಿಯೇಟ್ ಆಗ್ತಾ ಇದೆ. ಈಗೊಬ್ಬ ರಾಜ, ದೊಡ್ಡ ರಾಜ, ದೊಡ್ಡ ಸಂಪತ್ತು, ದೊಡ್ಡ ಅರಮನೆ, ಹಾಳು ಕಾಳುಗಳು, ಬಲಿಷ್ಠವಾದ ಸಾಮ್ರಾಜ್ಯ. ಅಲ್ಲಿ ಒಂದು ಮಗು ಅನಾಥ. ಆ ಅನಾಥ ಮಗುವನ್ನ ದತ್ತುಕು ಪಡಿತಾನೆ ರಾಜ. ಎಷ್ಟು ಒಳ್ಳೆ ರಾಜ. ರಾಜನಂತ ರಾಜ ಆಗಿದ್ರೂ
ಅನೇಕ ಆಳು ಕಾಳುಗಳು ಇಟ್ಟುಕೊಂಡು ಸಮರ್ಥ ರಾಜನಾಗಿ, ಸಂಪದ್ಭರಿತ ರಾಜನಾಗಿ ಸಿಂಹಾಸನದ ಮೇಲೆ ಇದ್ರೂ ಒಂದು ಅನಾಥ ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ತಾನೆ. ಆ ಮಗುಗೇನು, ನಾನು ಹೆಂಗೂ ಅನಾಥ, ನನಗೆರಡು ಹೊತ್ತು ಊಟಕ್ಕೂ ಗತಿ ಇಲ್ಲ, ನನ್ನ ಯಾರು ಕೇಳೋರು ಇಲ್ಲ, ಅಟ್ಲೀಸ್ಟ್ ನನ್ನ ದತ್ತು ತೆಗೆದುಕೊಳ್ತಾನೆ ಮಹಾರಾಜ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಏನು ಅಂತ ದೀರ್ಘದಂಡ ನಮಸ್ಕಾರ ಹಾಕಿ ಬಂದು ಬಿಡುತ್ತಾನೆ. ಆ ಮಗು ಬಂದಾಗ ಚಿಕ್ಕವನಿರುವಾಗಲಿಂದಲೇ ತನ್ನ ರಾಜ್ಯದ, ತನ್ನ ಮನೆತನದ, ತನ್ನ ಸಂಸ್ಕಾರದ ರೀತಿ ನೀತಿ, ಊಟ ಉಪಹಾರ ವ್ಯವಹಾರಗಳನ್ನೆಲ್ಲ ಕಲಿಸ್ತಾನೆ. ಅವನಿಗೇನು ಬೇಕು, ಅನಾಥ, ಕೇಳೋರಿಲ್ಲ, ಅಟ್ಲೀಸ್ಟ್ ಇವರಾದ್ರೂ ನನ್ನನ್ನು ಒಂದಷ್ಟು ಬಳಸ್ಕೊಳ್ತಿದ್ದಾರೆ, ನನ್ನನ್ನು ಒಂದಷ್ಟು ಕೇಳ್ತಿದ್ದಾರೆ, ನನಗೊಂದೆರಡು ಊಟ ಕೊಡ್ತಿದ್ದಾರೆ ಅಂತೇಳಿ ಅವರ ಪ್ರತಿಯೊಂದು ತುತ್ತಿಗೂ ಕೂಡ ಈತ ಏನಾದ, ಋಣಿಯಾಗ್ತಾ ಹೋದ. ಅವರು ಕೊಟ್ಟ ಊಟವನ್ನ ಮಾಡ್ತಾ, ಅವರು ಹೇಳಿದ ಕೆಲಸವನ್ನ ಮಾಡ್ತಾ, ಅದು ತಪ್ಪು ಸರಿ ಅಂತನೂ ಯೋಚನೆ ಮಾಡದಿರ, ನಾನು ಮೊದಲೇ ಅನಾಥ, ನನ್ನ ದತ್ತಕ್ಕೆ ತೆಗೆದುಕೊಂಡಿದ್ದೇನೆ, ನನಗೇನೇ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ, ಇಲ್ಲಾಂದ್ರೆ ಯಾಕೆ ನನ್ನನ್ನೇ ದತ್ತಕ್ಕೆ ತಗೊಳ್ಬೇಕಾಗಿತ್ತು. ಕಳ್ಳತನ ಮಾಡು ಅಂದ್ರೆ ಮಾಡೋದೆ, ಸುಳ್ಳುತನ ಹೇಳು ಅಂದ್ರೆ ಹೇಳೋದೆ. ತನಗೆ ಹೆಂಗ ಬೇಕು ರಾಜ ಹಂಗ ಈ ದತ್ತು ಮಗನನ್ನ ಬಳಸಿಕೊಂಡ. ಬೆಳೆಸಿದ್ದೇ ಬಳಸಿಕೊಳ್ಳೋದಕ್ಕೆ ಹಂಗ ಬಳಸ್ಕೊಳ್ತಾ ಹೋದ. ಮೊದಲೇ ಅನಾಥ, ನನಗ್ಯಾರೂ ಕೇಳೋರಿಲ್ಲ, ಎಲ್ಲಿದ್ರೂ ಒಂದು ದಿನ ಸಾಯೋದೆ, ಇಲ್ಲಿದ್ದುಕೊಂಡು ಎರಡು ತೂಟ ಮಾಡ್ಕೊಂಡು ಇವ್ರು ಸಾಕಿದ್ದ ಋಣ ಮುಟ್ಸೋದಕ್ಕೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ದು ಬಿಟ್ರೆ ಆಯಿತು ಅಂತ ಎಲ್ಲನೂ ತಪ್ಪು ಮಾಡ್ತಾ ಹೋದ. ಹೆಂಗೆ ತಪ್ಪು ಮಾಡ್ತಾ ಹೋಗ್ತಾನೆ, ಹಂಗಂಗ ರಾಜ ಪ್ರಮೋಷನ್ ಕೊಡ್ತಾ ಬಂದ, ಅವನ ಪಕ್ಕದಲ್ಲಿ ಇಟ್ಕೊಳ್ತಾ ಬಂದ, ಅವನಿಗೆಲ್ಲ ತನ್ನ ಕಾರ್ಯ ವ್ಯವಹಾರದ ಸಲುಗೆಯನ್ನು ಕೊಟ್ಟ, ಎಲ್ಲ ನಿಂದೆ ಅನ್ನೋ ಥರದಲ್ಲಿ ಹೇಳ್ದ. ಇವನಿಗೆ ಅಪಾರವಾದ ಖುಷಿ, ಎಲ್ಲೋ ಬಿದ್ದು ಸತ್ತು ಹೋಗಬೇಕಾಗಿರೋ ನನ್ನನ್ನು ದತ್ತು ತೆಗೆದುಕೊಂಡು ಇಷ್ಟು ವರ್ಷ ಬೆಳೆಸಿ ಸಾಕಿ ಸಲುಹಿ ಇವತ್ತು ನನ್ನನ್ನು ತನ್ನ ಹತ್ತಿರದಲ್ಲಿ ಕೂಡಿಸ್ಕೊಂಡಿದ್ದಾನೆ, ತನ್ನ ಸಿಂಹಾಸನದ ಪಕ್ಕದಲ್ಲೇ ನನ್ನನ್ನು ಕೂಡಿಸ್ಕೊಂಡಿದ್ದಾನೆ, ನಾಳೆ ನಾನು ಹೋದರೆ ನೀನೇ ರಾಜ ಅಂತ ಹೇಳುವ ಮಟ್ಟಿಗೆ ನನ್ನನ್ನು ನಂಬಿಬಿಟ್ಟಿದ್ದಾನೆ ರಾಜ ಅಂತ ಆ ದತ್ತು ಪುತ್ರ ಏನಾಗ್ಬಿಟ್ಟ, ನಂಬಿಬಿಟ್ಟ ರಾಜನನ್ನ. ಎಷ್ಟೋ ವರ್ಷಗಳಿಂದ ಅವರಿಬ್ಬರ ಸ್ನೇಹ ಹೆಂಗಿತ್ತು ಅಂದರೆ, ಯಾರೂ ಬಂದು ಚಾಡಿ ಹೇಳಿದ್ರು ಒಬ್ರಿಗೊಬ್ರು ವೈರತ್ವವನ್ನು ಮಾಡಲಿಲ್ಲ. ಏನೇ ಹೇಳಿದ್ರು ಕೂಡ ಇವರಿಬ್ಬರನ್ನ ಅಗಲಿಸಕ್ಕಾಗಲ್ಲ, ಅಷ್ಟು ಅಗಾಢವಾದ ಸಂಬಂಧವನ್ನು ಬೆಳೆಸಿದ್ರು. ಒಂದು ದಿನ ಒಬ್ಬ ವಯೋವೃದ್ಧ ಮುದುಕ, ಒಬ್ಬ ಸನ್ಯಾಸಿ ಆ ರಾಜ್ಯವನ್ನು ಪ್ರವೇಶ ಮಾಡ್ತಾರೆ. ಊರು ಹೊರಗಡೆ ಇರ್ತಕ್ಕಂಥ ಒಂದು ಆಳು ದೇಗುಲದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತಾನೆ. ಈತ ಸುಮ್ಮನೆ ಆ ದಾರಿಗುಂಟ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ, ಆ ಸ್ವಾಮಿ ಮಾತನಾಡಿಸ್ತಾನೆ, ಏನಪ್ಪ ಇಲ್ಲಿ ಬಾ. ಬಂದ. ಏನೋ ಯಾಕೆ ಕರೆದಿ? ಯಾಕಂದ್ರೆ ಯಾರ ರಾಜ್ಯದಲ್ಲಿದ್ದ, ರಾಜನ ಗತ್ತು ಗಾಂಭೀರ್ಯ ಸೊಕ್ಕು ಎಲ್ಲನೂ ಇತ್ತಲ್ಲ. ಏನೋ ಯಾಕೆ ಕರೆದೆ, ನನ್ನಿಂದ ಏನಾಗ್ಬೇಕು ನಿನಗೆ? ಕೂತ್ಕೊಳ್ಳಪ್ಪ. ನೀನು ಯಾರು? ಅದನ್ನು ತಗೊಂಡು ನಿನಗೇನಾಗಬೇಕು ಅಂದವ. ಯಾರಿಗೆ? ಸನ್ಯಾಸಿಗೆ. ಇಲ್ಲಪ್ಪ, ನೀನು ಯಾರು ಅಂತ ಕೇಳಿದೆ ಅಷ್ಟೇ, ಯಾಕೆ ಕೋಪ ಮಾಡ್ಕೋತೀಯ? ನಾನು ನೆಕ್ಸ್ಟ್ ರಾಜ್ಕುಮಾರ. ರಾಜ್ಕುಮಾರ ಅಂತೀಯ, ವೇಷಭೂಷಣಗಳು ಏನೂ ಇಲ್ಲ ನಿನಗೆ, ನಿಮಗೆ ಗೊತ್ತಿಲ್ಲ. ರಾಜ ನನ್ನನ್ನು ಎಷ್ಟು ಆಪ್ತ ಇಟ್ಕೊಂಡಿದ್ದಾನೆ ಅಂದರೆ, ತನ್ನ ಸಿಂಹಾಸನದ ಪಕ್ಕದಲ್ಲೇ ಕೂಡಿಸ್ಕೊಳ್ತಾನೆ. ತಲೆ ಮೇಲೆ ಕಿರೀಟ ಇಲ್ಲಂದ್ರೆ ಏನಾಯಿತು, ಮೈ ಮೇಲೆ ರೇಷ್ಮೆ ವಸ್ತ್ರ ಇಲ್ಲಂದ್ರೆ ಏನಾಯಿತು, ರಾಜ ತನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ. ನಾಳೆ ನೀನೇ ನನ್ನ ಜಾಗಕ್ಕೆ ಕೂಡ್ತೀಯ ಅಂತ ಹೇಳಿದ್ದಾರೆ. ಸರಿ, ಮತ್ತೆ ನೀನು ರಾಜಕುಮಾರನೇ ಆಗಿದ್ರೆ ನಿನಗೆ ಕಿರೀಟರ ಆಗಲಿ ಅಥವಾ ವೇಷಭೂಷಣರ ಆಗಲಿ ಏನಾದರೂ ಒಂದು ಲಕ್ಷಣ ಇರಬೇಕಲ್ಲ. ನಾನು ಇರೋದೇ ಹಿಂಗೆ. ಎಷ್ಟು ಜನ ನೀವು ನಿಮ್ಮ ತಂದೆಗೆ ಮಕ್ಕಳು? ಅವಾಗ ಇವನಿಗೆ ಇನ್ನೂ ಇಬ್ಬರು ಇದ್ದಾರೆ, ಇನ್ನೂ 4 ಮಂದಿ ಇದ್ದಾರೆ, ನಾನೊಬ್ಬ. ಈಗ
ನೀನು ಯಾವಾಗಿಂದ ಇಲ್ಲಿದೀಯಾ? ಅವಾಗ ಆತನಿಗೆ ಶಾಕ್ ಆಯಿತು. ನಾನು ಇವರು ತಂದೆ ತಾಯಿ ಅಂತ ಹೇಳ್ತಾ ಇದ್ದೀನಿ, ನಾನು ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ನೀನು ಯಾವಾಗಿಂದ ಇದೆಯಾ ಅಂತ ಕೇಳ್ತಾನಲ್ಲಪ್ಪ ಈ ಮುದುಕ, ಏನೋ ಸ್ವಲ್ಪ ಗೊತ್ತಿರಬೇಕಿತ್ತನಿಗೆ ಅಂತ ನನ್ನನ್ನು ದತ್ತು ತೆಗೆದುಕೊಂಡಾರೆ ಅಂತಂದ. ಸರಿ, ಯಾರು ನಿಮ್ಮ ಅಪ್ಪ ಅಮ್ಮ ಗೊತ್ತು? ನನಗೆ ಗೊತ್ತಿಲ್ಲ, ನಾ ಚಿಕ್ಕವನಿರುವಾಗೆ ತೀರ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ನೀನೊಬ್ಬ ಅನಾಥ, ನಿಮ್ಮ ತಂದೆ ತಾಯಿ ಸತ್ತಿದ್ದಾರೆ. ಜಗತ್ತಿನಲ್ಲಿ ಬೇಕಾದಷ್ಟು ಜನ ದುಃಖಿಗಳು, ಅಶಾಂತಿಗಳು, ಅನಾಥರು ಇದ್ರು, ನಿನ್ನನ್ನೇ ಯಾಕೆ ದತ್ತು ತಗೊಂಡ? ಅವಾಗ ತಲೆ ಸ್ವಲ್ಪ ಗಿರ್ರ ಅಂತ ಇವನಿಗೆ, ಹೌದಲ್ವಾ ಅಂತ. ಸ್ವಲ್ಪ ಹೊತ್ತು ಸಮಯ ಕೊಟ್ಟು ಕೂತ್ಕೋ, ಎಲ್ಲ ಕತೆ ಹೇಳ್ತೀನಿ ನಿಂದು ಅಂತ. ಅವಾಗ ಇವನಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು, ಕೇಳೇ ಬಿಡೋಣ ಏನು ಹೇಳತ್ತಾನ ಈ ಅಜ್ಜ ಅಂತ. ಆವಾಗ ಕೆಳಗೆ ಕೂತ್ಕೊಂಡು ನಮಸ್ಕಾರ ಮಾಡ್ದ. ಏನು ಹೇಳಜ್ಜ, ಮತ್ತೆ ನಿನಗೆ ಗೊತ್ತಿದ್ರೆ ಹೇಳು ಅಂದ. ಏ ಹುಚ್ಚ, ನಿನ್ನಂಥ ಮೂರ್ಖ ಎಲ್ಲಿ ಸಿಗ್ತಾನೆ ಜಗತ್ತಲ್ಲಿ ಅಂತ ಹುಡುಕೊಂಡು ಇವತ್ತು ಬಂದೀನಿ ನಾನು. ಏನು ಹಿಂಗೆ ಮಾತಾಡ್ತೀರಿ ನೀವು ಅಂದ. ಹೌದು, ನೀನು ಯಾರ ಜೊತೆ ಕೂತಿದೀಯ ಗೊತ್ತಾ? ಯಾಕೆ ನಿನ್ನ ಅವ್ರು ದತ್ತು ತೆಗೆದುಕೊಂಡಿದ್ದಾರೆ ಗೊತ್ತಾ? ಗೊತ್ತಿಲ್ಲ. ಇದು ಇಡೀ ಸಾಮ್ರಾಜ್ಯ ನಿಮ್ಮ ತಂದೆಯದ್ದು. ಇಡೀ ಸಾಮ್ರಾಜ್ಯ ಯಾರ್ದು? ನಿಮ್ಮ ತಂದೆಯದ್ದು. ನಿಮ್ಮ ತಂದೆ ತಾಯಿಯನ್ನ ಹತ್ಯೆ ಮಾಡಿದ್ದು ಇದೇ ರಾಜ. ನಿಮ್ಮ ತಂದೆ ತಾಯಿಯನ್ನ ಸಾಯಿಸಿದ್ದು ಇದೇ ರಾಜ. ಆತನಿಂದ ರಾಜ್ಯವನ್ನ ಕಿತ್ತುಕೊಂಡು ದೌರಾಡಳಿತ ಮಾಡ್ತಿರೋದು ಇದೇ ರಾಜ. ಏನು ಮಾತಾಡ್ತೀರಿ ನೀವು? ನನಗೆ ಗೊತ್ತಾಗಬೇಕಾಗಿತ್ತಲ್ಲ, ಎಲ್ಲಿಂದ ಗೊತ್ತಾಗ್ತದ? ರಾಜನಂತ ರಾಜನೇ ಕೊಲೆ ಮಾಡಿ ಆ ಸಿಂಹಾಸನ ಕಿತ್ಕೊಂಡು ಕೂತವನ ವಿರುದ್ಧ ಸುಳ್ಳು ಯಾರು ಸಾಕ್ಷಿ ಹೇಳ್ತಾರೆ ನಿನಗೆ? ಸತ್ಯ ಹೇಳ್ತಾರ? ಯಾಕೆ ಅವ್ರು ಸಾಯ್ಬೇಕು ಅಂತ ಬಯಸ್ತಾರೇನು? ಸರಿ, ಆಗಿದ್ರೆ ನನ್ನನ್ನೇ ಯಾಕೆ ದತ್ತಕ್ಕೆ ತಗೊಂಡ? ನೀನು ಇವತ್ತಲ್ಲ ನಾಳೆ ದೊಡ್ಡವನಾಗಿ ಎಲ್ಲೋ ಹೋಗಿ ದೊಡ್ಡವನು ಮಾಡಿ ಬೆಳೆದ ಮೇಲೆ ನಿನಗೆ ಸತ್ಯ ಗೊತ್ತಾದ್ರೆ ತಿರುಗಿ ಬೀಳೋದು ನೀನೊಬ್ಬನೇ. ತಿರುಗಿ ಬೀಳೋದು ನೀನೊಬ್ಬನೇ. ಅದಕ್ಕೇನು ಮಾಡಿದ್ರು? ನಿನ್ನನ್ನೇ ತಮ್ಮವನನ್ನಾಗಿ ಮಾಡಿಕೊಂಡು ತಾವು ಮಾಡಬಾರದ ಎಲ್ಲ ಕೆಲಸಗಳನ್ನೇ ನಿನಗೆ ಕಲಿಸಿ ನಿನ್ನಿಂದ ಮಾಡಿಸಿ, ನಿನ್ನ ಬಾಯಿಯನ್ನ ಮುಚ್ಚಿಸಿ, ನಿನ್ನ ಕೈಕಾಲುಗಳನ್ನು ಕಟ್ಟಿ, ನಿನಗೆ ಹೊರಗಿನ ಪ್ರಪಂಚವೇ ಗೊತ್ತಾಗದಂತೆ ತಮ್ಮ ದಾಸನನ್ನಾಗಿ ನಿಮ್ಮನ್ನ ಮಾಡಿಕೊಂಡಿದ್ದಾರೆ. ಇದ್ಯಾವುದು ಅವನ ಸಾಮ್ರಾಜ್ಯ ಅಲ್ಲ, ಸಿಂಹಾಸನ ನಿನ್ನದೇ. ಅವನು ನಿನಗೆ ಕೊಡಬೇಕಾಗಿಲ್ಲ, ಒದ್ದು ನೀನು ಇಸ್ಕೊಳ್ಬೇಕಾಗಿರುವಂಥದ್ದು. ಅವಾಗ ಇವನಿಗೆ ಆಶ್ಚರ್ಯ ಆಗ್ಬಿಡ್ತು. ಎಲ್ಲ ಇಷ್ಟು ಕತೆ ಇದೆಯಾ ನಂದು? ಎಷ್ಟು ನಂಬಿದ್ದೆ ನಾನು ಇವನಿಗೆ. ಅವನು ಪ್ರತಿ ತುತ್ತು ಅನ್ನ ಕೊಡುವಾಗ ನಮ್ಮ ತಂದೆ ಇವರು ಅಂತ ಅನ್ಕೊಂತ ಇದ್ದೆ. ನನ್ನ ತಂದೆಯ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟು ಚೆನ್ನಾಗಿ ನಮ್ಮ ತಾಯಿಯ ಸ್ವರೂಪದಲ್ಲಿ ನನಗೆ ಊಟ ಮಾಡಿಸ್ತಾ ಇದ್ರು. ಅವ್ರು ಕೊಡುವ ಪ್ರತಿಯೊಂದು ವಿಷ ಅಂತ ಗೊತ್ತಾಗ್ಲಿಲ್ಲ, ಅಮೃತ ಅಂತ ಕೊಡದೆ ನಾನು. ಸೀದಾ ರಾಜನ ಹತ್ರ ಹೋಗಿ ನಾನು ಯಾರು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನೀನ್ ಯಾರು? ನೀನೊಬ್ಬ ಅನಾಥ, ಮತ್ತೆ ನೀನ್ ಯಾರು ಅಂತ ರಾಜನಿಗೆ ಕೇಳ್ತಾನೆ. ನಾನೊಬ್ಬ ಮಹಾರಾಜ. ಸರಿ, ನಮ್ಮಪ್ಪ ಅಮ್ಮ ಯಾರು ಗೊತ್ತಾ ಅಂತ ಕೇಳ್ತಾನೆ. ಈಗೆಲ್ಲ ಅದನ್ನ ತಗೊಂಡು ಏನು ಮಾಡ್ತೀಯ ಅಂತ ನಿಂತ. ಅದನ್ನ ತಗೊಂಡು ಏನು ಮಾಡತ್ತಿ ಅಂತಂದ್ರ, ಅದನ್ನ ತಗೊಂಡೇನೋ ಮಾಡಂಗಿಲ್ಲ.
ನಿನಗೆ ಏನು ಮಾಡಬೇಕು ನಾನು ಮಾಡುತ್ತೀನಿ ಅಂತಂದ. ಅವಾಗ ರಾಜ ಅಂದ, ತಲಿ ಕೆಟ್ಟೈತನ ನಿನಗ, ಇಷ್ಟು ದಿನದಿಂದ ನಿನ್ನ ಸಾಕೀನಿ ಬೆಳೆಸೀನಿ, ಜೊತೆಲಿ ಇಟ್ಕೊಂಡು ಮಗನಕ್ಕಿಂತ ಹೆಚ್ಚು ನಿನಗ ಸ್ಥಾನ ಕೊಟ್ಟೀನಿ, ಇದಕ್ಕಿಂತ ಇನ್ನೇನ್ ಮಾಡ್ತಿದ್ರು ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರು ಅಂದ್ಬಿಟ್ಟ. ನಿಮ್ಮ ಅಪ್ಪ ಅಮ್ಮ ಇದ್ರು ಇದಕ್ಕಿಂತ ಇನ್ನೇನ್ ಮಾಡ್ತಿದ್ದ, ನಾನ್ ಮಾಡಿನಲ್ಲ ಎಲ್ಲ ನಿನಗ, ಮತ್ತ್ಯಾಕ ನನ್ನ ಎದುರಾಕೊಂತೀಯ, ನಿಮ್ಮ ಅಪ್ಪ ಅಮ್ಮನ್ನೇ ಉಳಿಸಿಲ್ಲ ನಾನು, ನಿನ್ನನ್ನು ಉಳಿಸ್ತೀನೇನೋ ಹುಚ್ಚ ಅಂತ. ನಿನ್ನ ಮನಸ್ಸು ಮಾಡಿದ್ರೆ ಅವತ್ತೇ ಮುಗಿಸ್ಬೋದಾಗಿತ್ತು. ನಾನು ಬಳಸ್ಕೋಬೇಕು ಅಂತ ಬೆಳೆಸಿದ್ದೆ ಹೊರತಾಗಿ ಉಳಿಸಬೇಕು ಅಂತ ಅಲ್ಲ. ಅವತ್ತು ನಿಜ ರೂಪ ಗೊತ್ತಾಗ್ಬಿಡ್ತು ರಾಜ. ಅವತ್ತು ನಿಜವಾದ ರಾಜನ ರೂಪ ಗೊತ್ತಾಯ್ತು ಇವನಿಗೆ. ಅವನು ನಡುವಿನಲ್ಲಿದ್ದ ಖಡ್ಗವನ್ನು ತೆಗೆದುಕೊಂಡು ಹಿಂಗ ರಾಜನಿಗೆ ಇಟ್ಟ. ಆಗ ಅನೇಕರು ಬಂದು ಈತನನ್ನ ಬಂಧಿಸಿದರು. ಆ ಕ್ಷಣದಿಂದ ಮೊಟ್ಟ ಮೊದಲ ಶತ್ರು ಯಾರು ರಾಜನಿಗೆ ಅಂದ್ರೆ ಇವನೇ ಆದ. ಯಾಕೆ ಅಂದ್ರೆ ಆತನ ಸಿಂಹಾಸನ ಕಳೆದುಕೊಳ್ಳುವ ಭಯ, ಇವನಿಂದ ಆಪತ್ತಿನ ಭಯ. ನಮ್ಮ ಪಕ್ಷದಲ್ಲಿದ್ದವನು ನಮಗೆ ಶತ್ರುಗಳ ಪಕ್ಷವಾಗಿ ನಮ್ಮನ್ನೇ ದಾಳಿ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ಇವನನ್ನ ಬಂಧಿಸಬೇಕು ಅಂತ ಬಂಧಿಸ್ತಾರೆ. ಅವನಿಗೆ ಕ್ರಾಂತಿಗೆ ನಿಂತುಕೊಳ್ಬೇಕು, ಶಾಂತಿ ಮಾರ್ಗ ಹುಡುಕಬೇಕು, ಇವ್ರ ಸವಾಸನೆ ಬೇಡ ಅಂತ ದೂರ ಹೋಗಬೇಕು, ಇಲ್ಲ ಇವರೆಲ್ಲರನ್ನ ನಾಶ ಮಾಡಿ ನಾನಲ್ಲಿ ಕೂಡಬೇಕು ಅಂತ ಹೋರಾಟ ಮಾಡಬೇಕು. ನೀವು ಯೋಚನೆ ಮಾಡಿ. ಇದು ಕತೆ 2500 ವರ್ಷ ಇದೆ ಹಿಂದಿನ ಕತೆ. ಇದು ಕತೆ ಯಾರೋ ಒಬ್ಬ ದತ್ತುಪುತ್ರನ ಕತೆ ಅಲ್ಲ, ಇದು ನನ್ನ ಕತೆ, ಇದು ನಿನ್ನ ಕತೆ, ನಮ್ಮೆಲ್ಲರ ಕತೆ ಇದು. ಸತ್ಯ ತ್ರೇತಾಯುಗದಲ್ಲಿ ನಮ್ಮಪ್ಪ ಇದ್ದ. ಆತ್ಮ ಅಭಿಮಾನ, ನಮ್ಮಪ್ಪ ಅಂದ್ರೇನು ಆತ್ಮ ಅಭಿಮಾನ, ಸಾತ್ವಿಕದ ಸಿಂಹಾಸನದಲ್ಲಿ ಇದ್ದವರು, ವಂಶ ಪಾರಂಪರೆಯಿಂದ ರಾಜರುಗಳಾಗಿ ಬಂದಿರುವವರು ನಾವೆಲ್ಲ, ಸತ್ಯುಗಿ ದೇವಾನುದೇವತೆಗಳಾಗಿ ಬಂದಿರುವವರು ನಾವೆಲ್ಲ. ದ್ವಾಪರದಿಂದ ದೇಹಾಭಿಮಾನವನ್ನ ಕೊಟ್ಟು ಆತ್ಮಾಭಿಮಾನವನ್ನ ಸಾಯಿಸಿ ಅಥವಾ ಸಾತ್ವಿಕತೆಯನ್ನ ಸಾಯಿಸಿ ರಜೋ ಪ್ರಧಾನಕ್ಕೆ ಎಳೆದು ತಂದು ಮನ ಬುದ್ಧಿ ಸಂಸ್ಕಾರಗಳನ್ನ ವಶಪಡಿಸಿಕೊಂಡು ನನ್ನ ಸಾಮ್ರಾಜ್ಯವನ್ನ ಆಡಳಿತ ಮಾಡುತ್ತಾ ಮಾಯೆ ಇಲ್ಲಿಯ ತನಕ ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸು ಬುದ್ಧಿಯನ್ನ ಬಳಸಿಕೊಂಡು 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 ಎಷ್ಟು ಹಾಳ ಮಾಡಬೇಕು ಅಷ್ಟ ಹಾಳ ಮಾಡಿ, ಎಷ್ಟು ವಿಷ ಉಣಿಸ್ಬೇಕು ಅಷ್ಟು ವಿಷ ಉಣಿಸಿ, ಎಷ್ಟು ಕೊಬ್ಬಿಸಬೇಕು ಅಷ್ಟು ಕೊಬ್ಬಿಸಿ, ಅನಾಥನಾಗಿರುವ ನನ್ನನ್ನ ತಾನೇ ದತ್ತು ತೆಗೆದುಕೊಂಡು ಪಾಲನೆ ಪೋಷಣೆ ಮಾಡ್ತಾ ಇದೆ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಮನಕ್ಕೆ ಎಷ್ಟು ವಶ ಆಗ್ಬಿಟ್ಟಿದೀವಿ, ವಿಕಾರಕ್ಕೆ ಎಷ್ಟು ವಶ ಆಗ್ಬಿಟ್ಟಿದೀವಿ ಮಾಯೆಗೆ ಅಂದ್ರೆ ಮಾಯೆಯ ಮಕ್ಕಳೇ ನಾವು ಅನ್ನುವ ರೀತಿಯಲ್ಲಿ. ಸ್ವಯಂ ಪರಮಾತ್ಮನ ಮಕ್ಕಳು ನಾವು, ಚೈತನ್ಯ ಆತ್ಮರು, ಸಾತ್ವಿಕರು ಅನ್ನೋದನ್ನ ಮರೆತು, ದೇವತೆಗಳು ಅನ್ನೋದನ್ನ ಮರೆತು ರಾಕ್ಷಸರ ಸಿಂಹಾಸನದೊಳಗಡೆ ನಾವು ದಾಸಿಗಳಾಗಿ ದತ್ತು ಪುತ್ರರಾಗಿ ಹೋಗಿದ್ದೀವಿ. ಮಾಯೆಯ ಸಾಮ್ರಾಜ್ಯದೊಳಗಡೆ ನಾನು ಮಾಯೆಯ ನಿಕಟವರ್ತಿಯಾಗಿ ಬೆಳೆದು ಬಿಟ್ಟಿದ್ದೀನಿ. ಯಾವಾಗ ಸ್ವಯಂ ಪರಪಿತ ಪರಮಾತ್ಮ ಬಂದು ನೀನ್ ಯಾರು ಗೊತ್ತೇನೋ, ಎಲ್ಲಿದ್ದ ಬಂದಿ ಗೊತ್ತೇನೋ, ನಿನ್ನ ಮನೆತನ ಎಂತದ್ದು ಗೊತ್ತಾ, ಸೂರ್ಯವಂಶ ಚಂದ್ರವಂಶದಂತ ಮನೆತನ ನಿಮ್ಮದು, ಈ ಮಾಯೆ ನಿಮ್ಮಿಂದ ಸಿಂಹಾಸನವನ್ನು ಕಿತ್ತಿಕೊಂಡು ಸಾತ್ವಿಕತೆ ಅನ್ನುವಂತ ತಂದೆ ತಾಯಿಯನ್ನ ಕೊಲೆ ಮಾಡಿ ರಜೋ ತಮೋ ಪ್ರಧಾನಕ್ಕೆ ನಿಮ್ಮನ್ನ ಕರೆದುಕೊಂಡು ಬಂದು ಸಿಂಹಾಸನದಲ್ಲಿ ಕುಳಿತು ಅಟ್ಟಹಾಸವನ್ನ ಮೆರೆದಿದೆ ಮಾಯೆ. ನಿಮ್ಮಲ್ಲಿ ದೇಹಾಭಿಮಾನವನ್ನ ತುಂಬಿಸಿ, ವಿಕಾರಗಳನ್ನ ಒಳಪಡಿಸಿ, ಕೊಬ್ಬಿಸಿ, ತಪ್ಪಿತಸ್ಥರನ್ನಾಗಿ ಮಾಡಿ ತನಗೆಂಗ ಬೇಕೋ ಹಂಗೆ ಬಳಸಿಕೊಳ್ಳುವಂತ ರೀತಿಯಲ್ಲಿ ತನಗಾಗಿ ನಿಮ್ಮನ್ನ ಕೊಬ್ಬಿಸಿದೆ ಹೊರತಾಗಿ ನಿಮಗಾಗಿ ಏನು ಮಾಡಿಲ್ಲ. ಅದು ಯಾವಾಗ ಸ್ವಯಂ ಪರಮಾತ್ಮ ಈ ಸತ್ಯವನ್ನ ತಿಳಿಸಿದ ಮೇಲೆ ನಾನು ಆತ್ಮ ಜಾಗೃತಿ, ಆತ್ಮಾಭಿಮಾನಿ ಅಂತ ಹೋಗ್ತೀನಿ, ಸ್ವರಾಜ್ಯ ಅಧಿಕಾರಿ, ಸ್ವರಾಜ್ಯ ನನ್ನ ಹಕ್ಕು ಅಂತ ಹೆಂಗ ನಾನು ಜನ್ಮಸಿದ್ಧ ಅಧಿಕಾರ ಅಂತ ಹೇಳಿದ್ರು, ಹಂಗೆ ನಾನು
ಆತ್ಮಿಕ ಸ್ಮೃತಿಯಲ್ಲಿ ಬಂದು ನನ್ನ ಸ್ವರಾಜ್ಯದಲ್ಲಿ ನಾನು ಕುಳಿತುಕೊಳ್ಳಬೇಕು ಅಂತ ಹೋದಾಗ ಮೊಟ್ಟ ಮೊದಲ ಶತ್ರು ನಾನು ಯಾರಿಗೆ ಅಂದ್ರೆ ಮಾಯೆಗೆ. ಹಾಗಾಗಿ ಆ ಮಾಯೆ ಸೂಕ್ಷ್ಮ ದೇಹಾಭಿಮಾನ ಮತ್ತು ಸ್ವಾರ್ಥದ ಮುಖಾಂತರ ನಮ್ಮನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದೆ. ನಮ್ಮನ್ನ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಈ ಸಾಮ್ರಾಜ್ಯವನ್ನ ಬಿಟ್ಟು ಹೋಗ್ಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷಗಳಿಂದ ನಿಕಟ ಸಂಪರ್ಕದಲ್ಲಿದ್ದವರು ಈಗ ಇದ್ದಕ್ಕಿದ್ದಂಗೆ ಸತೋ ಪ್ರಧಾನ ಪಕ್ಷದಲ್ಲಿ, ಸಾತ್ವಿಕ ಪಕ್ಷದಲ್ಲಿ, ದೇವತೆಗಳ ಪಕ್ಷದಲ್ಲಿ ಬಂದು ಸೇರಿರೋದು ಅದಕ್ಕೆ ಸಹನೆ ಮಾಡಿಕೊಳ್ಳಕ್ಕಾಗ್ತಿಲ್ಲ. ಹಾಗಾಗಿ ಈ ಒಂದು ಸಮಯದಲ್ಲಿ ಪುರುಷಾರ್ಥ, ನಮ್ಮ ಹೋರಾಟ ಯಾರ ಜೊತೆಗೆ ಅಂದ್ರೆ ನಮ್ಮ ಸಿಂಹಾಸನವನ್ನ ಕಿತ್ತುಕೊಂಡಿರುವ ಆ ಮಾಯೆ, ವಿಕಾರಗಳ ಸಾಮ್ರಾಜ್ಯ, ಇದನ್ನೆಲ್ಲ ಸರ್ವನಾಶ ಮಾಡಿ ಸ್ವರಾಜ್ಯ ಅಧಿಕಾರಿಯಾಗಿ ಸಾತ್ವಿಕ ಸಾಮ್ರಾಜ್ಯವನ್ನ ಸ್ಥಾಪಿಸುವಂಥದ್ದು, ಸದ್ಗುಣಗಳಿಂದ ತುಂಬಿರುವ ಸಾಮ್ರಾಜ್ಯವನ್ನ ಅನುಭವಿಸುವುದು ನನ್ನ ಜನ್ಮಸಿದ್ಧ ಅಧಿಕಾರ ಅಂತ ಯಾರು ದೃಢ ಸಂಕಲ್ಪ ಮಾಡಿ ನಿಂತಿದರೋ ಅವರೇ ಬ್ರಹ್ಮಕುಮಾರಿಯರು, ಅವರೇ ಪುರುಷಾರ್ಥಿಗಳು, ಅವರೇ ಸಾಧಕರು. ಅವ್ರು ಯಾರು ಬೇಕಾದರೂ ಆಗಿರ್ಬೋದು, ಲೌಕಿಕದಲ್ಲಿ ಇರ್ಬೋದು, ಅಲೌಕಿಕದಲ್ಲಿರ್ಬೋದು, ಅವ್ರು ಯಾವುದೇ ಸಂಪ್ರದಾಯದಲ್ಲಿರ್ಬೋದು, ಸಾಧು ಸತ್ಪುರುಷರಾಗಿರ್ಬೋದು, ಶರಣರಾಗಿರಬಹುದು, ಯಾವುದೇ ಮಾರ್ಗದಲ್ಲಿ ಈ ಪ್ರಾಪಂಚಿಕತೆಯನ್ನ ಬಿಟ್ಟು ಪರಮಾರ್ಥದ ಕಡೆಗೆ ಬರಬೇಕಂದವರಿಗೆಲ್ಲ ಮೊಟ್ಟ ಮೊದಲ ಶತ್ರು ಮಾಯೇನೇ ಆಗಿರುತ್ತೆ. ಹಾಗಾಗಿ ನಾವು ಎಷ್ಟೇ ಅದನ್ನ ಬಿಟ್ಟೀವಿ ಅನ್ಕೊಂಡ್ರು ಕೂಡ ಅದು ಮತ್ತೆ 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 ನಮ್ಮನ್ನ ಸೋಲಿಸೋದಕ್ಕೆ ಬೇರೆ ಬೇರೆ ವೇಷಗಳನ್ನ ಧರಿಸಿ ಬರ್ತಾ ಇರುತ್ತೆ, ಸೂಕ್ಷ್ಮ ವೇಷಗಳನ್ನ ಧರಿಸಿ ಬರ್ತಾ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನಮಗೇ ಗೊತ್ತಿಲ್ಲದಂಗೆ ನಮಗೆ ಮೋಸ ಮಾಡುವಂಥದ್ದು ಯಾವುದು ಅಂದ್ರೆ ಈ ಸೂಕ್ಷ್ಮ ದೇಹಾಭಿಮಾನ ಮತ್ತು ಸ್ವಾರ್ಥ. ಇದನ್ನ ಬಿಡಬೇಕು ಅಂದ್ರೆ ನಮಗೆ ದೇಹಾಭಿಮಾನ ಸಂಪೂರ್ಣವಾಗಿ ನಷ್ಟ ಆಗಬೇಕು, ಸ್ವಾರ್ಥ ಸಂಪೂರ್ಣವಾಗಿ ನಷ್ಟ ಆಗಬೇಕು, ರಾಗ ದ್ವೇಷಗಳು ಸಮಾಪ್ತಿ ಆಗಬೇಕು, ದುಃಖ ಶಾಂತಿಯ ಮುಕ್ತಾಯ ಆಡಬೇಕು ಅಂತಂದ್ರೆ, ನಾನು ಸುಖ ಶಾಂತಿ ಜೀವನ ಮಾಡಬೇಕು ಅಂದ್ರೆ ಒಂದೇ ಒಂದು ಸೀಟ್, ಸ್ವರಾಜ್ಯ ಅಧಿಕಾರಿಯ ಸೀಟಲ್ಲಿ ಸಾಕ್ಷಿ ಸ್ಥಿತಿಯಲ್ಲಿ ಕೂತ್ಕೋಬೇಕು, ಸಾಕ್ಷಿ ಆಗಬೇಕು. ನನಗೆ ಆತ್ಮಜ್ಞಾನ ಗೊತ್ತು, ಪರಮಾತ್ಮ ಜ್ಞಾನ ಗೊತ್ತು, ಪರಮಧಾಮ ಜ್ಞಾನ ಗೊತ್ತು, 4 ಯುಗಗಳ ಜ್ಞಾನ ಗೊತ್ತು, ಸಮಯದ ಜ್ಞಾನ ಗೊತ್ತು, ನಿಯಮದ ಜ್ಞಾನ ಗೊತ್ತು. ಈ ಎಲ್ಲಾ ನಿಯಮಗಳನ್ನ ಮಾಡಿಕೊಂಡ ಮೇಲೆ, ಇದೆಲ್ಲ ತಿಳಿದ ಮೇಲೆ ಈಗ ನನಗ ಗೊತ್ತಾಯಿತು, ನನ್ನ ಸಾಮ್ರಾಜ್ಯದಲ್ಲಿ ನಾನು ಕೂತ್ರೆ ಸಾಕು, ಮಾಯೆ ನನ್ನನ್ನ ಅಲಗಾಡಿಸೋದಲ್ಲ, ನನ್ನ ಹತ್ರಕ್ಕೆ ಬರೋಕು ಯೋಗ್ಯದಿಲ್ಲ, ನಾನು ಕೂತ್ಕೊಂಡಿಲ್ಲ ಅಷ್ಟೇ. ಅದನ್ನ ಕೆಡೋದು ಬೇಕಲ್ಲ, ನಾನು ಕೂತ್ಕೊಂಡ್ರೆ ಸಾಕಲ್ಲಿ ಅದು ಓಡೋಗ್ಬಿಡುತ್ತೆ. ಹೇಗೆ ಕತ್ತಲನ್ನ ಓಡಿಸ್ಲಿಕ್ಕೆ ಯಾವುದೇ ಪರಿಶ್ರಮದ ಅವಶ್ಯಕತೆ ಇಲ್ಲ, ಒಂದು ಕಿಡಿ ಬೆಳಕನ್ನ ತಂದ್ರೆ ಸಾಕು, ಒಂದು ಜ್ಯೋತಿಯನ್ನ ಒತ್ತಿಸಿದ್ರೆ ಸಾಕು, ಎಷ್ಟೋ ವರ್ಷದ ಜನ್ಮಾಂತರದ ಕತ್ತಲು ಓಡಿ ಹೋಗುತ್ತೆ. ಹೇಗೋ ಹಾಗೆ ಮಾಯೆ ಎನ್ನುವಂಥದ್ದು ಏನೋ ದೊಡ್ಡ ಪ್ರಕಾರದಲ್ಲಿದೆ ಎನ್ನುವಂಥದ್ದು ಏನೋ ಅದಕ್ಕೆ ಹೆದರ್ಕೊಳ್ಳುವಂಥದ್ದಿಲ್ಲ. ಸುಮ್ಮನೆ ನೀವು ಆತ್ಮದ ಸ್ವರೂಪದ ಜ್ಯೋತಿಯನ್ನ ಬೆಳಗಿಸಿ ನೋಡಿ, ಆ ಮಾಯೆಯ ಅಜ್ಞಾನದ ಅಂಧಕಾರ ಓಡಿ ಹೋಗ್ಬಿಡುತ್ತೆ. ಅಲ್ಲಿ ನಿಲ್ಲದಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಶಪಥ ಇದೆ, ಎಲ್ಲಿ ಆತ್ಮದ ಸ್ಮೃತಿ ಇದೆಯೋ ಅಲ್ಲಿ ನಾನಿರೋದಿಲ್ಲ, ಎಲ್ಲಿ ಸಾತ್ವಿಕತೆ ಇದೆಯೋ ಅಲ್ಲಿ ನಾನಿರೋದಿಲ್ಲ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ನಾನಿರೋದಿಲ್ಲ, ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ನಾನಿರೋದಿಲ್ಲ, ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ನಾನಿರೋದಿಲ್ಲ. ಸ್ವಚ್ಛ ಇದ್ದಲ್ಲಿ ಸೊಳ್ಳೆಗಳಿರೋದಿಲ್ಲ, ಕ್ರಿಮಿ ಕೀಟಗಳಿರೋದಿಲ್ಲ. ಎಲ್ಲಿ ಕೊಳಚೆ ಇರುತ್ತೋ ಅಲ್ಲೇ ಹುಟ್ಟಿಕೊಳ್ಳುತ್ತವೆ. ಹಾಗೆ ವಿಕಾರ ಅನ್ನೋದು, ದೇಹಾಭಿಮಾನ ಅನ್ನೋದು, ಮಾಯೆ ಅನ್ನೋದು ಸತ್ಯದ ಎದುರಿಗೆ ಅದನ್ನು ಓಡಿಸುವ ಅವಶ್ಯಕತೆನೇ ಇಲ್ಲ. ನೀವು ಸುಮ್ಮನೆ ನಿಮ್ಮ ಸ್ವರೂಪದಲ್ಲಿ ಬಂದ್ಬಿಡಿ, ಅದು ಇರೋದೇ ಇಲ್ಲ. ಇದೆ ಅಂತ ಯಾಕೆ ಭ್ರಮಿಸ್ತಿರೋದು? ಓಡಿ ಹೋಗಿ ಎಷ್ಟೋ ವರ್ಷಗಳಾಗಿದೆ. ಆದ್ರೆ ಯಾವಾಗ ಈ ಜ್ಯೋತಿ ಆರುತ್ತೋ ಮತ್ತೆ ಒಂದು ಸೆಕೆಂಡ್ ಅಲ್ಲಿ ಬರುತ್ತೆ. ಹಾಗಂತ ಹೋಗಿದೆ ಆ ಕಡೆ ಹೋಗ್ಬಿಡುತ್ತೆ ಅಂತಲ್ಲ. ಎಲ್ಲಿ ತನಕ ಜ್ಯೋತಿ ಹೊತ್ತಿರುತ್ತೋ ಅಲ್ಲಿಯ ತನಕ ಕತ್ತಲು ದೂರ ಇರುತ್ತೆ. ಜ್ಯೋತಿ ಆರಿದ ಮರುಕ್ಷಣವೇ ಕತ್ತಲು ಆವರಿಸುವಂತೆ. ಒಂದು ಸೆಕೆಂಡ್ ವೇಟ್ ಮಾಡೋದು ಬೇಡ. ಹೋಗ್ಬಿಟ್ಟೈತಿ ಅಂತ ನಿಶ್ಚಿಂತವಾಗಿ ಕೂರಕ್ಕೂ ಆಗಲ್ಲ, ಬಂದು ಬಿಟ್ಟೈತಿ ಅಂತ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಒಂದು ಕೆಲಸ ಇಲ್ಲಿ ನಡೀಬೇಕು, ನಿರಂತರವಾಗಿ ಸ್ಮೃತಿಯ ಜ್ಯೋತಿ ಬೆಳಬೇಕು. ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ. ಇದಿಷ್ಟೇ ಸಾಕಾಗೋದಿಲ್ಲ. ಈಗ ಮಹಾಬಾಬರವರಿಗೆ ಯಾಕೆ ಸಾಕಾಯಿತು ಅಂದ್ರೆ ಅವರಿಗೆ ವಯಸ್ಸಾಗಿತ್ತು, ಅವರಿಗೆ ಅನುಭವ ಆಗಿತ್ತು. ಅನೇಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಗುರುಗಳನ್ನ ಪಡೆದು ಅನೇಕ ರೀತಿಯಲ್ಲಿ ಅವರು ತಮ್ಮ ಜೀವನದ ಅನುಭವವನ್ನ ಹೊಂದಿದ್ರು. ಅವರಿಗೆ ಬಹಳ ಬೇಗ ಪರಿಪಕ್ವತೆ ಆಗ್ಲಿಕ್ಕೆ ಅಷ್ಟು ಸಾಕಾಗಿತ್ತು. ಅದಕ್ಕೆ ಮೇ ಆತ್ಮ ಹೂ ಅಂದ ತಕ್ಷಣ ಆಯ್ತು. ಆದ್ರೆ ನಾವಿನ್ನೂ ಆತ್ಮ ಹೂ ಅನ್ನೋದಷ್ಟೇ ಅಲ್ಲ, ಮೇ ಆಕ್ಟರ್ ಹೂ, मैं सिर्फ और सिर्फ एक्टर हूं, मैं 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 एक्टर हूं, एक्ट करने के लिए आया हूं, इसमें मेरा दोष कोई है ही नहीं, किसी का दोष भी है ही नहीं. ड्रामा परफेक्ट, ड्रामा एक्यूरेट, ड्रामा हूबहू, ड्रामा कल्याणकारी, ये सब पार्ट बजाने के लिए आए हैं. माया भी पार्ट बजाती है, देहाभिमान भी पार्ट बजाती है, स्वार्थ भी पार्ट बजाती है. सभी स्क्रिप्ट जैसा एक्ट करने के लिए आए हुए हैं. इसलिए हम भगाने के कोई परिश्रम करने का जरूरत है ही नहीं. सिर्फ और सिर्फ स्मृति का ज्योति जगाना पड़ता है. स्मृति का ज्योति सदा जगाना ही है. कब बुझ जाते हैं, एक सेकंड में माया आ जाती है, खा जाती है. इसलिए सदा निरंतर एक ही पुरुषार्थ में रहना है. निरंतर ज्योति 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 ज्योति. ये ज्योति सदा कायम जगाने के लिए और एक दृष्टि चाहिए, साक्षी. कभी तक आप साक्षी दृष्टि में रहते हैं तब तक आत्मा का स्मृति ही रहता है. थोड़ा सा भी ड्रामा में एक्ट में इन्वॉल्व हो गए तो वो देहाभिमान सूक्ष्म रूप में स्वार्थ आ जाती है. स्वार्थ और सूक्ष्म देहाभिमान आने के वजह से वो आत्मज्योति बुझ जाता है. माया हप कर देती है, हप कर देती है. इसलिए सदा आत्मिक ज्योति जगाना और साक्षी दृष्टि होकर देखना. कुछ भी मेरे को कोई अपोजिशन नहीं है. मैं है ही राजा, मैं है ही आत्म. सदा ಇದೇ ಒಂದು ಆತ್ಮಿಕ ನಶೆ, ಸ್ವರಾಜ್ಯಾಧಿಕಾರಿಯ ನಶೆ. ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ನಮ್ಮಲ್ಲಿ ಸ್ವಾರ್ಥ, ದ್ವೇಷ, ಅಸೂಯೆ, ದುಃಖ, ಅಶಾಂತಿ ಎಲ್ಲದಕ್ಕೂ ಫುಲ್ ಸ್ಟಾಪ್, ಎಲ್ಲದಕ್ಕೂ ಬೀಜ ದೇಹಾಭಿಮಾನ. ಆ ದೇಹಾಭಿಮಾನ ಸುಡುವಂತ ಏಕೈಕ ಅಸ್ತ್ರನೇ ಸಾಕ್ಷಿ ಸ್ಥಿತಿ. ಸಾಕ್ಷಿ ಸ್ಥಿತಿ ಎಲ್ಲಿಯ ತನಕ ಎಷ್ಟೇ ನೀವು ಆತ್ಮಪಾಠ ಪಕ್ಕ ಮಾಡಿಕೊಂಡ್ರು, ಎಷ್ಟೇ ಡ್ರಾಮಾ ಪಾಠ ಪಕ್ಕ ಮಾಡಿಕೊಂಡ್ರು, ಈ ದೇಹಾಭಿಮಾನದ ಬೀಜ, ಸ್ವಾರ್ಥದ ಬೀಜ ಸುಡ್ಲಿಕ್ಕೆ ಆಗೋದಿಲ್ಲ. ನನ್ನ ಅನುಭವದ ಪ್ರಕಾರ ಯಾವಾಗ ನೀವು ಆತ್ಮ ಅಂತ ತಿಳಿದ ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ತೀರಿ, 100% ಸುಟ್ಟು ಹೋಗುತ್ತೆ ದೇಹಾಭಿಮಾನದ ಬೀಜ. ಇದು ನನ್ನ ಅನುಭವ. ಅದಕ್ಕೆ ತಾವು ಕೂಡ ಆ ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ಳಿ. ಆ ಸಾಕ್ಷಿ ಸ್ಥಿತಿಯಿಂದ ದೇಹಾಭಿಮಾನದ ಬೀಜ ಸಂಪೂರ್ಣವಾಗಿ ನಷ್ಟ ಆಗುವುದನ್ನ ನೀವು ನೋಡ್ತೀರಿ. ಅಂಥ ಒಂದು ಸ್ಥಿತಿಯಲ್ಲಿ ಬಂದು ಸಿದ್ಧಿಯ ಸ್ವರೂಪರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ. ಓಂ ಶಾಂತಿ.